M4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಕೋರಟಗೆರೆ ಪ್ರವಾಸೋದ್ಯಮ ಮತ್ತು ಹೇಮಾವತಿ ಇಲಾಖೆ ಆದೇಶವನ್ನು ಗಾಳಿಗೆ ತೂರಿ ತೀತಾ ಜಲಾಶಯದಲ್ಲಿ ಅಕ್ರಮವಾಗಿ ಬೋಟಿಂಗ್ ಕಾಮಗಾರಿಗೆ ಸ್ಥಳೀಯರಿಂದ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ. ಜಲಾಶಯ ಪ್ರದೇಶದಲ್ಲಿ ಇತ್ತೀಚೆಗೆ ಬೋಟಿಂಗ್ಗೆ ಸಂಬಂಧಿಸಿದ ಮೂಲಸೌಕರ್ಯ ಕಾಮಗಾರಿ ಆರಂಭವಾಗಿದೆ. ಆದರೆ ಗ್ರಾಮ ಪಂಚಾಯಿತಿ, ನೀರಾವರಿ ಇಲಾಖೆ ಅಥವಾ ಪ್ರವಾಸೋದ್ಯಮ ಇಲಾಖೆ ಆದೇಶವನ್ನು ಉಲ್ಲಂಘಿಸಿ ಕಾಮಗಾರಿ ಆರಂಭವಾಗಿದೆ. ಸರ್ಕಾರಿ ಅಧಿಕಾರಿಗಳ ಗಮನಕ್ಕೆ ತಾರದೆ ಡ್ಯಾಂನಲ್ಲಿ ಕಾಮಗಾರಿ ನಡೆಸುವುದು ಕಾನೂನು ಬಾಹಿರ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತೀತಾ ಜಲಾಶಯದ ಏರಿಯ ಮೇಲೆ ಸಾರ್ವಜನಿಕರು ಮತ್ತು ರೈತರಿಗೆ ಪ್ರವೇಶ ನಿಷೇಧವಿದೆ. ಆದರೆ ಅದೇ ಸ್ಥಳದಲ್ಲಿ ಜಿಲ್ಲಾಧಿಕಾರಿ ಕಾಮಗಾರಿ ನಡೆಸಲು ಸೂಚಿಸಿದ್ದಾರೆ ಎನ್ನುವುದು ಗುತ್ತಿಗೆದಾರನ ಸ್ಪಷ್ಟ ಹೇಳಿಕೆ. ಅತ್ಯಂತ ಆತಂಕಕಾರಿ ವಿಷಯವೆಂದರೆ ಕಾಮಗಾರಿಯಲ್ಲಿ ತೊಡಗಿರುವ ಕಾರ್ಮಿಕರ ಸುರಕ್ಷತೆ. ಡ್ಯಾಂನ ಅಂಚಿನಲ್ಲಿ ನೀರಿರುವ ಸೂಕ್ಷ್ಮ ಪ್ರದೇಶದಲ್ಲಿ ಕಾಮಗಾರಿ ನಡೆಯುತ್ತಿದ್ದರೂ ಕಾರ್ಮಿಕರಿಗೆ ಹೆಲ್ಮೆಟ್, ಲೈಫ್ ಜಾಕೆಟ್, ಸೇಫ್ಟಿ ಗ್ಲೌಸ್ ಸೇರಿದಂತೆ ಯಾವುದೇ ಮುಂಜಾಗ್ರತಾ ಕ್ರಮದ ರಕ್ಷಣಾ ಸಾಧನಗಳು ನೀಡಲಾಗುತ್ತಿಲ್ಲ. ಇದರ ಜೊತೆಗೆ ಬಾಲ ಕಾರ್ಮಿಕನ ಬಳಕೆ ಕೇಳೋರೇ ಇಲ್ಲ. ಒಂದು ಸಣ್ಣ ಆಯ ತಪ್ಪಿದರೂ ಕಾರ್ಮಿಕರು ನೇರವಾಗಿ ನೀರಿಗೆ ಬೀಳುವ ಅಪಾಯವಿದೆ. ಒಂದು ವೇಳೆ ಅವಘಡ ಸಂಭವಿಸಿದರೆ ಜವಾಬ್ದಾರಿ ಯಾರು ಎಂದು ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಜಲಾಶಯದ ಪರಿಸರಕ್ಕೆ ಈ ಅಕ್ರಮ ಕಾಮಗಾರಿಯಿಂದ ಹಾನಿಯಾಗುವ ಸಾಧ್ಯತೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರು ಈ ತಕ್ಷಣ ಅಕ್ರಮ ಕಾಮಗಾರಿಯನ್ನು ನಿಲ್ಲಿಸಿ ಸಂಬಂಧಪಟ್ಟ ಕಾರ್ಮಿಕ ಇಲಾಖೆ, ನೀರಾವರಿ ಇಲಾಖೆ ಮತ್ತು ಜಿಲ್ಲಾಡಳಿತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ನಾವು ಇಲ್ಲಿ ಸ್ಥಳೀಕರಾಗಿದ್ದು ನಮ್ಮ ಜಮೀನುಗಳೆಲ್ಲ ಬಹಳ ಕಳ್ಕೊಂಡಿದ್ದೀವಿ. ಎಲ್ಲ ತೋಟ ಎಲ್ಲ ಕಳ್ಕೊಂಡಿದ್ದೀವಿ. ಆಗಿನ ಕಾಲಕ್ಕೆ ನಮ್ಮದು 20 ಎಕರೆ ಜಮೀನು ಹೋಗಿದೆ. ನಮಗೆ ಕೇವಲ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅವತ್ತು. ಈಗಿನ ಬೆಲೆ ನೋಡಿಕೊಂಡ್ರೆ ನಮ್ಮ ಮಕ್ಕಳು ಮರಿ ಎಲ್ಲ ಜೀವನ ಮಾಡೋದು ಭಾಳ ಕಷ್ಟ ಆಗುತ್ತೆ ಬಂದ್ಬಿಟ್ಟು. ನಾವು ವ್ಯವಸಾಯನೇ ನಂಬ್ಕೊಂಡಿರೋರು ಬಂದುಬಿಟ್ಟು ನಂಬ್ಕೊಂಡು ಬಂದುಬಿಟ್ಟು ಏನೋ ನಮ್ಮ ಮಕ್ಕಳು ಮುಂದೆ ಬರಲಿ ಅಂದ್ಬಿಟ್ಟು ನಾವು ಈ ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಪ್ರವಾಸೋದ್ಯಮ ಇಲಾಖೆಯಿಂದ ಬೋಟಿಂಗ್ ವ್ಯವಸ್ಥೆ ಮಾಡಬೇಕು ಅಂತ. ಎಕ್ವಿಪ್ಮೆಂಟ್ ಸ್ಟೋರ್ನ ಇನ್ನೀರಲ್ಲೇ ಮಾಡ್ಕೋಬೇಕನ್ನೋದೇನಿಲ್ಲ. ಪಾರ್ಕಿಂಗ್ ಫೆಸಿಲಿಟೀಸ್ ಪಬ್ಲಿಕ್ ಎಲ್ಲಿ ಬರ್ತಾರೆ ಎಲ್ಲ ಅನುಕೂಲ ಆಗುತ್ತೆ ಅಲ್ಲಿ ಮಾಡಿದ್ದೀವಿ ನಾವು. ಕೋಡಿ ಆ ಕಡೆ ಇದೆ, ಕೋಡಿ ಆ ಕಡೆಗೆ ಹೋದಂಗೆ ನಾವು ಅದೇನು ಸೇಫ್ಟಿ ಮಾಡಬೇಕು, ಪ್ರೋಟೀನ್ ಬಾಲ್ ಹಾಕ್ಬಿಟ್ಟು ಅದನ್ನ ಅವಾಯ್ಡ್ ಮಾಡಿ ನಾವು ಮಾಡ್ಕೊತೀವಿ. ನಮಗೆ ಎಕ್ಸ್ಪೀರಿಯನ್ಸ್ ಇದೆ ಸರ್, ನಮ್ಮ ಅದಕ್ಕೇ ಕೊಟ್ಟಿರೋದು. ನಮಗೆ ಎಕ್ಸ್ಪೀರಿಯನ್ಸ್ ಇದೆ, ಮಾಡ್ತಾರೆ, ಕೆಪಬಿಲಿಟಿ ಇದೆ ಅನ್ನೋದಕ್ಕೋಸ್ಕರನೇ ನಮಗೆ ಕೊಟ್ಟಿದ್ದಾರೆ. ಆ ನಾಲೆಡ್ಜ್ ಇಲ್ಲ ಅಂದರೆ ನನಗೇನು ಕೊಡ್ತಾ ಇದ್ರು ಸರ್ಕಾರ, ಏನು ಕೊಡ್ತಾ ಇತ್ತು ಹೇಳಿ? ನಾವು ಅವಕಾಶ ಕೊಟ್ಟಿಲ್ಲ. ಟೂರಿಸಂ ಡಿಪಾರ್ಟ್ಮೆಂಟ್ ಕಡೆಯಿಂದ. ಕೆರೆ ಯಾರ್ದು ಸರ್ ಇದು? ಟೂರಿಸಂ ಡಿಪಾರ್ಟ್ಮೆಂಟ್ ಸರ್ ಕೆರೆದು? ಅಲ್ಲ, ಕೆರೆ ಮೇಂಟೆನೆನ್ಸ್ ನಮ್ಮದು. ಬಟ್ ಓನರ್ಶಿಪ್ AC ಗೇಟ್. ನಾವು ಇಲ್ಲಿ ನೀರಿಗೆ ಏನೇ ಮಾಡಬೇಕು ಅಂದ್ರೂ ಕೂಡ AC ಮಧುಗಿರಿ ಅವರೇ ಪರ್ಮಿಷನ್ ಕೊಟ್ಟಿಲ್ಲ. ಅದಕ್ಕೆ ಅಂತ ನಿಗದಿ ನಮಗೆ ಮೇಂಟೆನೆನ್ಸ್ ಬಿಟ್ಟು ಬೇರೆ ಯಾವುದು ಕೂಡ ಮೇಂಟೆನೆನ್ಸ್ ಎಷ್ಟು ಸತಿ ಬಂದಿದ್ದೀರಾ ಸರ್? ಎಷ್ಟು ಮೇಂಟೆನೆನ್ಸ್ ಜಂಗಲ್ ಕ್ಲಿಯರೆನ್ಸ್ ಅಲ್ವಾ ಸರ್? ಎಷ್ಟು ಸತಿ ಬಂದಿದ್ದೀರಿ? ಲಕ್ಷ ಹೋದ ಸತಿ ಎಷ್ಟು? ಹೌದು ಸರ್, ಬಂದಿದ್ದೀರಾ? ಮಾಡಿದ್ದೀರಾ? ಮಾಡಿದ್ದೀರಾ ಸರ್? ಮಾಡಿದ್ದೀರಾ ಸರ್? ಮಾಡಿದ್ದೀರಾ ಸರ್? ಚೆನ್ನಾಗಿದೆ ಅಲ್ವಾ ಸರ್? ಏನೋ ಸಮಸ್ಯೆ ಆದರೆ ಬ್ರಿಡ್ಜ್ಗೆ. ನ್ಯೂಸ್ ರಿಪೋರ್ಟರ್ ಸಿದ್ದರಾಜು, M4 ನ್ಯೂಸ್, ತುಮಕೂರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ M4 ನ್ಯೂಸ್.